ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಿವಿ ಹಣ್ಣನ್ನು ಉಪಯೋಗಿಸಿಕೊಂಡು ಒಂದು ಜಾಮನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇವತ್ತು ಕಿವಿ ಡೇ ಅಂತೆ, ಹಾಗೆ ಅದರ ಜಾಮನ್ನು ಮಾಡೋದನ್ನು ಹೇಗೆ ಅಂತ ನಾವಿವತ್ತು ನೋಡುವ. ಕಿವಿ ಜಾಮ್ ಮಾಡಲಿಕ್ಕೆ ನನಗೆ ಹೆಚ್ಚಿನ ಸಾಮಗ್ರಿಗಳನ್ನೇನು ನಾನು ಉಪಯೋಗಿಸಲಿಲ್ಲ. ಜಸ್ಟ್ ಸಕ್ಕರೆ ಹಾಗೂ ಕಿವಿ ಹಣ್ಣು. ಕಿವಿ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಜಾಮ್ ಮಾಡ್ತಾ ಇದ್ದೇನೆ. ನಾನು ಉಪಯೋಗಿಸಿರೋದು 4 ಹಣ್ಣುಗಳನ್ನು. ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಫಸ್ಟಿಗೆ ಚೆನ್ನಾಗಿ ತೊಳ್ಕೊಂಡು ಅದರ ಹೊರಗಡೆ ಎಲ್ಲ ಮಣ್ಣೆಲ್ಲ ಇರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು. ನಂತರ ಅದನ್ನು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆಯೋದ್ರಲ್ಲಿ ಸಹ ಹಾಗೆ, ಸಿಪ್ಪೆ ತೆಗೆಯುವಾಗ ಒಂದು 2-3 ಥರದಲ್ಲಿ ಸಿಪ್ಪೆ ತೆಗೀಲಿಕ್ಕೆ ಆಗ್ತದೆ. ಇದನ್ನು ಕೆಲವು ಒಳ್ಳೆ ಹಣ್ಣು ನೋಡಿ, ಈ ಥರ ಮಣ್ಣಿರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು. ಒಳ್ಳೆ ಹಣ್ಣಾಗಿದ್ದರೆ ಅದು ಕೈಯಲ್ಲೇ ಸಿಪ್ಪೆ ಸುಲಿಲಿಕ್ಕೆ ಸುಲಭವಾಗಿ ಬರ್ತದೆ. ನೋಡಿ, ಒಳಗಡೆ ಈ ಥರ ಇರ್ತದೆ. ಅದು ಹಸಿರು ಕಲ್ಲರು, ಕಪ್ಪು ಬೀಜ ಇರ್ತದೆ. ಬೀಜ ಬಿಸಾಡುವ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಸುಲಭವಾಗಿ ಒಳ್ಳೆ ಹಣ್ಣಾಗಿದ್ದರೆ ಮಾತ್ರ ಈ ಥರ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಅದು ಇಲ್ಲದಿದ್ದರೆ ಸಿಪ್ಪೆ ತೆಗಿಲಿಕ್ಕೆ ಬರೋದಿಲ್ಲ. ಒಳ್ಳೆ ಹಣ್ಣಾಗಲಿಲ್ಲ ಅಂತಾದರೆ ನಾವು ಚಾಕುವಿನ ಸಹಾಯದಿಂದ ಅಥವಾ ಸ್ಪೂನಿನ ಸಹಾಯದಿಂದ ಹಣ್ಣನ್ನು ಅದರಿಂದ ತೆಗಿಬೇಕಾಗ್ತದೆ. ನೋಡಿ, ಈ ಥರ ಇದು ಒಳ್ಳೆ ಹಣ್ಣಾಗಿತ್ತು. 2 ಹಣ್ಣು ಒಳ್ಳೆ ಹಣ್ಣಾಗಿತ್ತು. ಅದನ್ನು ಕೈಯಿಂದನೇ ಆರಾಮಾಗಿ ಯಾವುದೇ ಕಷ್ಟ ಇಲ್ಲದೆ ತೆಗಿಲಿಕ್ಕೆ ಬಂತು. ನಾವು ಬೇಯಿಸಿದ ಆಲೂಗಡ್ಡೆ ಸಿಪ್ಪೆ ಹೇಗೆ ತೆಗಿತೇವೆ ಅದೇ ಥರ ತೆಗಿಲಿಕ್ಕೆ ಬಂತದು. ಇನ್ನೊಂದು ಹಣ್ಣು ಸ್ವಲ್ಪ ಕಾಯಿ ಇತ್ತು, ಅದು ಆ ಥರ ತೆಗಿಲಿಕ್ಕೆ ಬರಲಿಲ್ಲ. ಅದಕ್ಕೆ ನೋಡಿ, ನಾನು ಈ ಥರ ಸ್ಪೂನ್ ಉಪಯೋಗಿಸ್ಕೊಂಡು ಸ್ಪೂನಲ್ಲಿ ಅದನ್ನು ತೆಗಿಬೋದು. ನೋಡಿ, ಈ ಥರ ಕೂಡ ಅದನ್ನು ತೆಗಿಬೋದು. ಸ್ಪೂನಲ್ಲಿ ಸಿಪ್ಪೆ ಗಟ್ಟಿ ಉಂಟು ಅಂತಾದರೆ ಸ್ಪೂನಲ್ಲಿ ತೆಗೆಯೋದು ಸುಲಭ ಆಗ್ತದೆ. ನನಗೆ ಸಿಪ್ಪೆ ಕೈಯಿಂದ ಬಿಡಿಸೋದೇ ಸುಲಭ ಆಯಿತು ಸ್ಪೂನಿಗಿಂತ. ಮತ್ತು ಎಲ್ಲ ಹಣ್ಣನ್ನು ಕೂಡ ಅದೇ ಥರ ಬಿಡಿಸಿದೆ. ಸ್ವಲ್ಪ ಹಣ್ಣು ಕಡಿಮೆ ಆಗಿದ್ದರೆ ಈ ಥರ ಸ್ಪೂನಲ್ಲಿ ತೆಗಿಬೋದು. ಸ್ಪೂನಲ್ಲಿ ತೆಗಿಲಿಕ್ಕೆ ಕಷ್ಟ ಆಗೋದು ಅಂತಾದರೆ ಚಾಕು ತಗೊಂಡು ಹೊರಗಡೆಯಿಂದ ಸಿಪ್ಪೆ ಕೂಡ ಕಿತ್ತಿಕೊಳ್ಬೋದು. ಚಾಕುವಲ್ಲಿ ಕೂಡ ಆರಾಮಾಗಿ ತೆಗಿಲಿಕ್ಕೆ ಆಗ್ತದೆ. ಆದರೆ ಚಾಕುವಲ್ಲಿ ಸ್ಪೂನಲ್ಲೆಲ್ಲ ತೆಗೆದ್ರೆ ಅದರಲ್ಲಿ ಒಂಚೂರು ಹಣ್ಣಾದರೂ ಉಳಿತದೆ. ಕಿವಿಗೆ ತುಂಬ ರೇಟ್ ಇದೆ ಹಣ್ಣಿಗೆ. 120, 140 ಹೀಗೆ ರೇಟ್ ಇರ್ತದೆ. ಒಂದು ಬಾಕ್ಸಿಗೆ. ಒಂದು ಬಾಕ್ಸಲ್ಲಿ 3-4 ಇರ್ತದೆ. ಮಾಮೂಲಾಗಿ 3 ಇರ್ತದೆ ದೊಡ್ಡದಾದರೆ, ಸಣ್ಣದಾದರೆ 4 ಇರ್ತದೆ. ಅಷ್ಟಕ್ಕೆ 100 ರೂಪಾಯಿಂದ ಮೇಲೆ 120, 130 ಹೀಗೆ ರೇಟ್ ಇರ್ತದೆ. ನೋಡಿ, ಈ ಥರ ಚಾಕುವಿಂದ ಕೂಡ ಅದನ್ನು ತೆಗಿಬೋದು. ಸಿಪ್ಪೆಯನ್ನು ತೆಗೆದು ಸಿಪ್ಪೆಯನ್ನು ಕೂಡ ಯೂಸ್ ಮಾಡ್ತಾರಂತೇಳಿ ಹೇಳ್ತಾರೆ. ಅದರಲ್ಲಿ ಕೂಡ ವಿಟಮಿನ್ ಸಿ ರಿಚ್ ಇದೆ ಅಂತೇಳಿ ಹೇಳ್ತದೆ. ಬಟ್ ಸಿಪ್ಪೆ ಹಾಕಲಿಲ್ಲ, ಇವತ್ತು ಸಿಪ್ಪೆ ತೆಗೆದೆ ಇದನ್ನು ಈಗ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಜಾಮ್ ಮಾಡಲಿಕ್ಕೆ ಮಿಕ್ಸಿಯಲ್ಲಿ ಕಡಿದು ಕೂಡ ಹಾಕ್ಬೋದು. ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಬೇಕಂತ ಏನಿಲ್ಲ, ತರಿಯಾಗಿ ರುಬ್ಬಿ ಕೂಡ ಹಾಕಿಕೊಳ್ಬೋದು. ನಾನು ಹೀಗೆ ಕಟ್ ಮಾಡಿ ಅದನ್ನು ಬೇಯಿಸ್ಕೊಂಡೆ ಚೆನ್ನಾಗಿ. ಈ ಥರ ನೋಡಿ, ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿಕೊಳ್ಬೇಕು. ಅದನ್ನು ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣ ಚೂರು ಮಾಡಿದರೆ ಸುಲಭವಾಗಿ ಬೇಯ್ತದೆ. ಇಲ್ಲದಿದ್ದರೆ ಸ್ವಲ್ಪ ನಿಧಾನ ಬೇಯ್ತದೆ. ಟೈಮ್ ಒಂದು 5 ನಿಮಿಷ ಜಾಸ್ತಿ ಬೇಕಾಗ್ತದೆ ಅಷ್ಟೇ. ಇದನ್ನು ಮಾಡಲಿಕ್ಕೆ ಸಾಕು, ಹೆಚ್ಚು ಹೊತ್ತೇನು ಬೇಕಾಗೋದಿಲ್ಲ. 10-15 ನಿಮಿಷದೊಳಗೆ ರೆಡಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ನೋಡಿ, ಈ ಥರ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ತೆಗೆದಿಟ್ಕೊಳ್ಳಿ. ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಬಾಣಲೆ ಇಟ್ಕೊಳ್ಬೇಕು. ಒಂದು ಬಾಣಲೆಗೆ ಕಿವಿ ಹಣ್ಣನ್ನು ಡೈರೆಕ್ಟಾಗಿ ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ಬೇಯಿಸಲಿಕ್ಕೆ ಸ್ವಲ್ಪ ಕಡಿಮೆ ಸಮಯ ಸಾಕು ಅಂತಾದರೆ ಅದನ್ನು ಒಂದು ರೌಂಡ್ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನು ತರಿ ಹುಡಿ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಡೈರೆಕ್ಟಾಗಿ 1.5 ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಆಲ್ಮೋಸ್ಟ್ 1.5 ಕಪ್ಪಷ್ಟು ಕಿವಿ ಇತ್ತದರಲ್ಲಿ, ಹೋಳುಗಳಿತ್ತದರಲ್ಲಿ. ಎಷ್ಟು ಹೋಳಿತ್ತು ನಾನು ಅಷ್ಟೇ ಸಕ್ಕರೆ ಹಾಕಿಕೊಳ್ತಾ ಇದ್ದೇನೆ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳುವವರು ಇನ್ನೊಂದು ಅರ್ಧ ಕಪ್, ಅಂದರೆ 1.5 ಕಪ್ಪಿಗೆ 2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಬೋದು. ನನಗೆ ಅಷ್ಟೊಂದು ಸ್ವೀಟ್ ಬೇಡ, ನನಗೆ ಹುಳಿ ಇದ್ದರೂ ತೊಂದರೆ ಇಲ್ಲ. ಇದು ಹುಳಿ ಇರ್ತದೆ ಹಣ್ಣು, ಹಾಗಾಗಿ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿಯೇ ಕೇಳ್ತದೆ ಇದು. ಇದನ್ನು ಈಗ ಚೆನ್ನಾಗಿ ಬೆಂದು ಕರಗುವವರೆಗೆ ಬೇಯಿಸಿಕೊಳ್ಬೇಕು. ಒಂದು 7-8 ನಿಮಿಷ ಬೇಕಾಗ್ತದೆ ಈ ಪ್ರೊಸೀಜರ್ಗೆ. ಬೆಂದು ನೋಡಿ, ಈ ಥರ ಎಲ್ಲ ಕೂಡ ಅದು ಮೆತ್ತಗೆ ಸ್ಮ್ಯಾಶ್ ಆಗಬೇಕು. ಸ್ಮ್ಯಾಶ್ ಆದ ನಂತರ ಅದಕ್ಕೆ ನೀವು ಬೇಕು ಅಂತಾದರೆ ಚೂರು ಏಲಕ್ಕಿ ಹೊಡಿ ಅಥವಾ ಚಕ್ಕೆ ಹುಡಿ ಹಾಕ್ಕೊಳ್ಬೋದು. ನಾನೆಂತ ಕೂಡ ಹಾಕಲಿಲ್ಲ ಇದಕ್ಕೆ. ಈಗ ಇದಕ್ಕೆ ಈ ಕಲರ್ ನೋಡಿ, ಈಗ ಬೇರೆ ಕಲರ್ ಇದೆ. ಅದು ಬೆಂದಾಗುವಾಗ ಹಣ್ಣಿನ ಕಲರ್ ಬೇರೆ ಆಗ್ತದೆ. ಅದರ ಗ್ರೀನ್ ಕಲರ್ ಉಳಿಸಿಕೊಳ್ಳಿಕ್ಕೋಸ್ಕರ ಒಂದು 2-3 ಡ್ರಾಪಷ್ಟು ಗ್ರೀನ್ ಕಲರ್ ಫುಡ್ ಕಲರನ್ನು ಹಾಕಿಕೊಳ್ತಾ ಇದ್ದೇನೆ. ಫುಡ್ ಕಲರ್ ಇಲ್ಲಿ ಖಂಡಿತ ಆಪ್ಷನಲ್, ಬೇಡ ಅಂತ ಆದರೆ ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಫುಡ್ ಕಲರ್
ನಾನು ಸಜೆಸ್ಟ್ ಮಾಡೋದಿಲ್ಲ, ನಾನು ಯಾವತ್ತೂ ಫುಡ್ ಕಲರ್ ಹಾಕೋದಿಲ್ಲ. ಬಟ್ ಗ್ರೀನ್ ಕಲರ್ ಉಳಿಲಿಕ್ಕೆ ಅಂತ ಹೇಳ್ಕೊಂಡು ನನ್ನ ಹತ್ರ ಇತ್ತು, ಬೇರೆ ಏನಕ್ಕೋ ತಂದದ್ದು, ಫಂಕ್ಷನ್ ಟೈಮಲ್ಲಿ ತಂದದ್ದು ಯಾವುದೋ ಇತ್ತೊಂದು, ಅದನ್ನು ನಾನು ಹಾಕಿಕೊಳ್ತಾ ಇದ್ದೇನೆ. ಕಿವಿಯಲ್ಲಿ ನೋಡಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳೋದನ್ನು ನಾನು ತೋರಿಸಿದೆ ಅಲ್ಲಿ. ಅದು ವಿಟಮಿನ್ ಸಿ ರಿಚ್ಚು, ಹಾಗೆ DNA ಅಲ್ಲೆಲ್ಲ ಡ್ಯಾಮೇಜ್ ಆದರೆ ಅದನ್ನು ರಿಕವರಿ ಮಾಡ್ತದೆ. ಹಾಗೆಯೇ ಡೆಂಗ್ಯೂ ಬಂದರೆ ಪ್ಲೇಟ್ಲೆಟ್ಸ್ ಜಾಸ್ತಿ ಆಗಲಿಕ್ಕೆ ಕಿವಿ ಹಣ್ಣು ತಿನ್ನಲಿಕ್ಕೆ ಹೇಳ್ತಾರೆ. ಮತ್ತು ನಮ್ಮ ಗಟ್ ಹೆಲ್ತಿಗೆ, ಅಂದರೆ ಚಳಿಗಾಲದಲ್ಲಿ ನಮಗೆ ರೋಗಗಳು ಜಾಸ್ತಿ ಬರ್ತದೆ, ಹೆಲ್ದಿಯಾಗಿರಲಿಕ್ಕೆ ಆವಾಗ ಕೂಡ ದಿನಕ್ಕೊಂದು ಕಿವಿ ಹಣ್ಣು ತಿಂದರೆ ಹೆಲ್ದಿಯಾಗಿ ಇರ್ಬೋದು. ಮೇಯ್ನಾಗಿ ವಿಟಮಿನ್ ಸಿ ಇದೆ. ವಿಟಮಿನ್ ಸಿ ನಮ್ಮ ಬಾಡಿಯ ರೆಸಿಸ್ಟೆನ್ಸ್ ಪವರನ್ನು ಜಾಸ್ತಿ ಮಾಡ್ತದೆ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ಯಾವುದೇ ಸ್ವೀಟ್ ಮಾಡುವಾಗ 1-2 ಚಿಟಿಕೆ ಉಪ್ಪು ಹಾಕೋದ್ರಿಂದಾಗಿ ಅದರ ಸ್ವೀಟ್ನೆಸ್ ಎನ್ಹಾನ್ಸ್ ಆಗ್ತದೆ. ನೋಡಿ ಇದು ಹದ ನೋಡಿ, ಇದೀಗ ಜಾಮಿನ ಹದಕ್ಕಾಯಿತು. ನಿಮಗೆ ಹಲ್ವಾದ ಹದಕ್ಕೆ ಒಂದು ಸ್ವಲ್ಪ ಗಟ್ಟಿ ಬೇಕು ಅಂತಾದರೆ ಇನ್ನೂ ಅದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಳ್ಬೋದು. ನಾನು ಜಾಮಾಗಿ ಉಳಿಸ್ಕೊಂಡ ಕಾರಣ ಸ್ವಲ್ಪ ತೆಳ್ಳಗೆನೆ ಇಟ್ಕೊಂಡಿದ್ದೇನೆ. ಈಗ ಒಂದು ಬ್ರೆಡ್ ತಗೊಂಡು ಅದನ್ನು ಚೆನ್ನಾಗಿ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. 2-3 ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಬ್ರೆಡ್ ತಗೊಳ್ಳಿ. ನಾನು 3 ಸ್ಲೈಸ್ ತಗೊಂಡೆ. ಅದನ್ನು 2 ಕಡೆ ಕೂಡ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಬ್ರೆಡ್ ಜಾಮ್ ಬೈಟ್ ಮಾಡುವ ಅಂಥೇಳಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡೆ ನಾನು. ನೋಡಿ ಈಗ ನಮ್ಮ ಜಾಮು ತಣ್ಣಗಾಗಿ ಗಟ್ಟಿಯಾಗಿದೆ. ನೋಡಿ ಆಗ ಎಷ್ಟು ತೆಳ್ಳಗಿತ್ತು, ಈಗ ನೋಡಿ ಇದೆಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಕೊಂಡು ಇದನ್ನು ಈಗ ಬ್ರೆಡ್ಡಿನ ಮೇಲೆ ಉಜ್ಜಿಕೊಂಡು ನಿಮಗೆ ಎಷ್ಟು ದೊಡ್ಡ ಸ್ಲೈಸ್ ಬೇಕೋ ಅಷ್ಟು ದೊಡ್ಡ ಸ್ಲೈಸ್, ದೊಡ್ಡ ಬ್ರೆಡ್ ಕೂಡ ಫುಲ್ ಬ್ರೆಡ್ಗೆ ಕೂಡ ಹಾಕಿಕೊಳ್ಬೋದು. ನಾನು 1 ಬೈಟ್ ಆಗಿ ಮಾಡಿದೆ, ಮಕ್ಕಳಿಗೆ ಕೊಡಲಿಕ್ಕೆ ಸುಲಭ ಆಗ್ತದೆ ಇದು. ಅಥವಾ ಟಿಫಿನಿಗೆ ಹಾಕೋದಿದ್ರೆ ಕೂಡ ಇದು ತುಂಬ ಈಸಿಯಾಗಿ ಹಾಕ್ಲಿಕ್ಕೆ ಆಗ್ತದೆ. ನಿಮಗೆ ಅದನ್ನೇ ಹಾಗೆ ಸ್ಯಾಂಡ್ವಿಚ್ ಕೂಡ ಮಾಡಿಕೊಳ್ಬೋದು. ಮೇಲಿಂದ ಒಂದು ಸ್ಲೈಸನ್ನು ಹಾಗೆ ಅದಕ್ಕೆ ಮುಚ್ಚಿ ಹಾಗೆ ಸ್ಯಾಂಡ್ವಿಚ್ ಟೈಪಲ್ಲಿ ಕೂಡ ತಿನ್ಬೋದು. ಇಲ್ಲ ಇಂಡಿವಿಜುವಲ್ ಆಗಿ ಹೀಗೆ ಒಂದೊಂದು ಸ್ಲೈಸನ್ನು ಕೂಡ ತಿನ್ಬೋದು. ನೋಡಿ ನಮ್ಮ ರುಚಿಯಾದ ಕಿವಿ ಜಾಮ್ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.